ಕೋಲಾರದಲ್ಲಿ ಒಂದು ಸೌಹಾರ್ದತಾ ಇಫ್ತಿಯಾರ್ ಕೂಟ. ಇದು ಕಜ್ಜಾಯದಿಂದ ಹಿಡಿದು ಹೋಳಿಗೆಯಿಂದ ಹಿಡಿದು ಯುಗಾದಿ ಮತ್ತು ರಂಜಾನ್ ಎರಡು ಕೂಡ ಒಂದೇ ದಿನ, ಒಂದೇ ಅದಲು ಬದಲು ಅಂದ್ರೆ ದಿನ ಬಿಟ್ಟು ದಿನ ಬಂದಿರೋಂಥದ್ರಿಂದ ಎಲ್ಲರೂ ಕೂಡ ಸೇರಿ ಇವತ್ತು ಇಫ್ತಿಯಾರ್ ಕೂಟನ ಇಲ್ಲಿ ಮಾಡ್ತಾ ಇದೀವಿ. ಇದು ನಮ್ಮ ದೇಶದ ನಿಜವಾದಂತ ಸಂಸ್ಕೃತಿ. ಬಹುಶಃ ಕೋಲಾರದಲ್ಲಿ ಸುಮಾರು ಅಂತಂದ್ರೆ ಒಂದು 7-8 ಇಫ್ತಿಯಾರ್ ಕೂಟಗಳಾಗಿದ್ದಾವೆ. ಇದು ಕೊನೆ ಇಫ್ತಿಯಾರ್ ಕೂಟ. ಈ ಇಫ್ತಿಯಾರ್ ಕೂಟದಲ್ಲಿ ಎಲ್ಲರೂ ಕೂಡ ಸಾಬ್ರು, ಹಿಂದೂಗಳು, ದಲಿತರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಬದುಕ್ತಾ ಇದೀವಿ. ಸೊ ಈ ಸೌಹಾರ್ದತೆ ಇನ್ನೂ ಕೂಡ ಹೆಚ್ಚಾಗ್ಲಿ, ಈ ಸೌಹಾರ್ದತೆ ಸಂಬಂಧಗಳು ಇಡೀ ಪ್ರಪಂಚಕ್ಕೆ ಹೋಗ್ಲಿ. ಇವತ್ತು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷ, ಎರಡೂ ಸಂದರ್ಭದಲ್ಲಿ ನಾವು ಇವತ್ತು ಇದನ್ನ ಆಚರಣೆ ಮಾಡ್ತಾ ಇದೀವಿ. ಇವತ್ತು ಇಡೀ ಸಾಮ್ರಾಜ್ಯಶಾಹಿ ಅಶಾಂತಿಯನ್ನ ನಿರ್ಮಾಣ ಮಾಡಿ ಯುದ್ಧಗಳನ್ನ ಸಾರಿ ಇಡೀ ಮನುಕುಲವನ್ನೇನೆ ತಲ್ಲಣಗೊಳಿಸುವಂತ ರೀತಿಯಲ್ಲಿ ಇಡೀ ಮನುಕುಲವನ್ನೇ ನಾಶ ಮಾಡ್ಲಿಕ್ಕೆ ಕೊಟ್ಟಿರುವಂತ ಟ್ರಂಪ್ ಅನ್ನ ವಿರೋಧ ಮಾಡುವ ಸಂದರ್ಭದಲ್ಲೇನೆ ಈ ದೇಶದ ಸೌಹಾರ್ದತೆಯನ್ನ ಎತ್ತಿಡಿಬೇಕು. ನಾವು ಖಂಡಿತವಾಗಿ ಕೂಡ ಈ ಸೌಹಾರ್ದತೆ ಮತ್ತು ಈ ಜಾತ್ಯತೀತವನ್ನ ಉಳಿಸ್ತೀವಿ ಅನ್ನುವಂತ ಮೆಸೇಜ್ ಅನ್ನ ಕೊಡುವಂತ ರೀತಿಯಲ್ಲಿ ಅದು ಇವತ್ತು ಎಲ್ಲ ಯುವಕರು ಸೇರಿ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಬೆಳವಣಿಗೆ. ಈ ರೀತಿಯಾದಂತ ಸೌಹಾರ್ದತಾ ಕೂಟಗಳು ಇನ್ನೂ ಹೆಚ್ಚೆಚ್ಚು ಆಗ್ಲಿ, ನಮ್ಮ ಸೌಹಾರ್ದತೆ ಗೆಲ್ಲಲಿ, ಕೋಮುವಾದ ನಶಿಸ್ಲಿ, ಜಾತಿ ವ್ಯವಸ್ಥೆ ನಶಿಸ್ಲಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನು ಇವತ್ತೊಂದು ದಿವಸ ಇಲ್ಲಿ ವಾಲ್ಮೀಕಿ ಭವನ್ ಹತ್ರ ಇಫ್ತಿಯಾರ್ ಪಾರ್ಟಿ ಅಂತ ನಮ್ಮ ಹಿಂದೂ ಬಾಂಧವರು ಇಟ್ಕೊಂಡಿದ್ರು. ಅದರಲ್ಲಿ ನಮ್ಮ ಅಂಬರೀಷ್ ನಗರಸಭೆ ಮಾಜಿ ಸದಸ್ಯರು, ನಮ್ಮ ಗಂಗಣ್ಣ, ಅಮರಣ್ಣ, ಭರತ್, ನಮ್ಮ ಏಜಾಜು ಇವರೆಲ್ಲರೂ ಸೇರಿ ಇವತ್ತೊಂದು ದಿವಸ ಇಫ್ತಿಯಾರ್ ಪಾರ್ಟಿಯನ್ನು ಮಾಡಿದ್ದಾರೆ. ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಈ ಥರದ್ದು ನಾವು ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಿರೋದು. ಈ ಥರ ಪ್ರೀತಿ ವಿಶ್ವಾಸ ಸುಮಾರು ನಾವು ಚಿಕ್ಕ ಮಕ್ಕಳಿಂದ ನೋಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ಯುಗಾದಿ ಹಬ್ಬ ಬಂದರೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಕರೆಸಿ ಒಬ್ಬಟ್ಟಾಗ್ತಾಯಿದ್ರು. ರಂಜಾನ್ ಹಬ್ಬ ಬಂದರೆ ನಮ್ಮ ಹಿಂದೂ ಬಾಂಧವರಿಗೆ ಕರೆಸಿ ಬಿರಿಯಾನಿ ಹಾಕ್ಸ್ತಾಯಿದ್ರು. ರಹೀಮ್ ಹಬ್ಬಗೆ ರಾಮ್ ಬರ್ತಾಯಿದ್ರು, ರಾಮ್ ಹಬ್ಬಗೆ ರಹೀಮ್ ಬರ್ತಾಯಿದ್ರು. ಇದು ಪೂರ್ತಿ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜು. ಇವತ್ತೊಂದು ದಿವಸ ನಮ್ಮ ವಾಲ್ಮೀಕಿ ಭವನ್ನಲ್ಲಿ ಅದ್ರ ಮುಂದಡೆ ಇಫ್ತಿಯಾರ್ ಪಾರ್ಟಿಯನ್ನು ಮಾಡಿ ಎಲ್ಲ ಮುಖಂಡರಿಗೆ ಕರೆಸಿ ಇವತ್ತೊಂದು ದಿವಸ ಇಲ್ಲಿ ಇಫ್ತಿಯಾರ್ ಪಾರ್ಟಿ ಮಾಡಿದ್ದಾರೆ. ನನಗೆ ಬುದ್ಧಿ ಯಾವಾಗ ಬಂತು ಅವಾಗಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಈ ಥರ ಪ್ರೀತಿ ವಿಶ್ವಾಸ ನಾವು ಮುಂಚೆನೂ ಅದೇ ಥರ ನಾವು ಚಿಕ್ಕ ಮಕ್ಕಳು ಇದ್ರಲ್ಲ ಅವಾಗಿಂದ ನೋಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ಆ ಪ್ರೀತಿ ವಿಶ್ವಾಸ ಬಾಕಿ ಇದೆ, ಅದು ಉಳಿಸ್ಕೊಂಡು ಹೋಗ್ಬೇಕು. ಇದೇ ಥರ ಯಾರ್ಯಾರೋ ಸೆಂಟ್ರದಲ್ಲಿ ಏನೋ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ಸ್ನಲ್ಲಿ ಜಾತಿ ಭೇದ ಭಾವ ಮಾಡಿ ವಿಷ ಬೀಜ ಹಾಕಿ ಡಿವೈಡ್ ಮಾಡಕ್ಕೆ ನೋಡ್ತಾರೆ. ಬಟ್ ಆ ಥರ ಏನಿಲ್ಲ. ನಾವು ಒಂದಾಗಿದ್ದೀರಿ. ರಾಮ್ ಹಬ್ಬಗೆ ರಹೀಮ್ ಬರ್ತಾರೆ, ರಹೀಮ್ ಹಬ್ಬಗೆ ರಾಮ್ ಬರ್ತಾರೆ. ನಾವೆಲ್ಲರೂ ಇವತ್ತೊಂದು ದಿವಸ ಪೂರ್ತಿ ರಾಜ್ಯಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಿ. ಏನು ಇವತ್ತಾಗಿದೆ ಮುಂದಿನ ದಿವಸಗಳೇನು ಇದು ಕಾರ್ಯಕ್ರಮ ಇವತ್ತೆಲ್ಲ ಇದಕ್ಕೆ ಮುಂಚೆ ನಮ್ಮ ದೊಡ್ಡವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಮಾಡ್ತಾ ಇದ್ದೀರಿ. ಇನ್ನು ಬರೋ ದಿವಸದಲ್ಲಿ ನಮ್ಮ ಮಕ್ಕಳನ್ನು ಈ ಥರ ಮಾಡಬೇಕು ಅಂತ ಹೇಳಿ ನಾವು ಪೂರ್ತಿ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಿ. ಕೋಲಾರ ನಗರದಲ್ಲಿ ಸರಿಸುಮಾರು 24 ವರ್ಷಗಳ ಹಿಂದೆ ದಲಿತ ಚಳವಳಿ ದಲಿತ ಸಂಘರ್ಷ ಸಮಿತಿಯಿಂದ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದರು. CM ಮುನಿಯಪ್ಪಣ್ಣ ಅವರು ರಾಜ್ಯ ಸಂಚಾಲಕರಾಗಿದ್ದಾಗ ಇಡೀ ಜಿಲ್ಲೆ ಮಟ್ಟದಲ್ಲಿ ಮಾಡಿದರು. ಅವರ ಮಾರ್ಗದರ್ಶನ, ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ನಾವು ಕೂಡ ಅಹಿಂದ ಮಿತ್ರ ಬಳಗವನ್ನು ಒಂದು ಕಟ್ಕೊಂಡು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಗಂಗಣ್ಣ ಅವರ ಸಾರಥ್ಯದಲ್ಲಿ ಎಲ್ಲ ಅಹಿಂದ ಮಿತ್ರ ಬಳಗದ ಸದಸ್ಯರ ಸಾರಥ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಉದ್ದೇಶ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೇಶ, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಂತಕ್ಕಂಥ ಹಂಬಲವನ್ನು ಹೊಂದಿರತಕ್ಕಂಥ ಅಹಿಂದ ಮಿತ್ರ ಬಳಗದ ವತಿಯಿಂದ ಇವತ್ತು ನಾವು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ವಿ. ಎಲ್ಲ ಧರ್ಮದವರನ್ನು ಕೂಡ ಇಲ್ಲಿ ಆಹ್ವಾನ ಮಾಡಿದ್ವಿ, ಎಲ್ಲ ವರ್ಗಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲರೂ ಕೂಡ ಬಂದು ಇಲ್ಲೇ ಇವತ್ತು ವಿಶೇಷ ಏನಂದರೆ ಎಲ್ಲ ನಮಾಜ್ ಕೂಡ ಇಲ್ಲೇ ಮಾಡಿಕೊಂಡು ರೋಜಾ ಕೂಡ ಇಲ್ಲೇ ತೆಗೆದು ಊಟ ಮಾಡಿರ್ತಕ್ಕಂಥದ್ದು ನಮಗಂತೂ ಕೂಡ ಅಹಿಂದ ಮಿತ್ರ ಬಳಗಕ್ಕೆ ಎಲ್ರಿಗೂ ಕೂಡ ಅತ್ಯಂತ ಸಂತೋಷವಾಗಿದೆ. ಈ ಸ್ನೇಹ ಮಿಲನವನ್ನು ಮಾಡಲಿಕ್ಕೆ ನಮಗೆ ಸಂತೋಷವಾಗಿದೆ. ಭಾರತ ದೇಶದಲ್ಲಿ ಸಂವಿಧಾನವನ್ನು ಅಳಿಸಬೇಕು, ಧರ್ಮಾಂಧತೆಯನ್ನು ಮೆರೆಸಬೇಕಂತಕ್ಕಂಥ
ಬಹುದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಥರದ್ದು ನಡೆಯಲ್ಲ. ಇನ್ನೂ ಕೂಡ ಭಾರತ ದೇಶದಲ್ಲಿ ಸಂವಿಧಾನ ಜೀವಂತವಾಗಿದೆ, ಅಂಬೇಡ್ಕರ್ ಅವರ ಆಶಯಗಳು ಜೀವಂತವಾಗಿದೆ, ಬಸವಣ್ಣವರ ಆಶಯಗಳು ಜೀವಂತವಾಗಿದೆ, ಕುವೆಂಪುರವರ ಆಶಯಗಳು ಜೀವಂತವಾಗಿದೆ. ಭಾರತ ದೇಶದಲ್ಲಿ ಎಲ್ಲಿಯವರೆಗೂ ಧರ್ಮಾಂಧತೆ ಹೋಗೋದಿಲ್ವೋ ಅಲ್ಲಿವರೆಗೂ ಕೂಡ ದೇಶ ಸುಭಿಕ್ಷವಾಗಿರಲ್ಲ ಅಂತಕ್ಕಂಥ ಮನಸ್ಸನ್ನ ಮನಗಂಡಿರ್ತಕ್ಕಂಥ ನಾವು ಎಲ್ಲ ವರ್ಗದವರನ್ನು ಕೂಡ ಪ್ರೀತಿಯ ವಿಶ್ವಾಸದಿಂದ ತಗೊಂಡು ಹೋಗ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ವಿಶೇಷವಾಗಿ ಅಹಿಂದ ಮಿತ್ರ ಬಳಗದ ಎಲ್ಲ ಸದಸ್ಯರು ಕೂಡ ಶ್ರಮ ಪಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರು ಭಾಗವಹಿಸಿದ್ರು, ಕೊತ್ತೂರು ಮಂಜಣ್ಣವರು ಶಾಸಕರು ಭಾಗವಹಿಸಿದ್ರು. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಜೀರ್ ಅಹಮದ್ ಸಾಹೇಬರು ಕೂಡ ಭಾಗವಹಿಸಿದ್ರು. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಅಣ್ಣವರು ಕೂಡ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಗೌತಮ್ ಸಾಹೇಬರು ಕೂಡ ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ರು. ಅದಾದ್ಮೇಲೆ ಜಿಲ್ಲೆಯ ಹಿರಿಯ ದಲಿತ ಚಳವಳಿಯ ನಾಯಕರಾಗಿರ್ತಕ್ಕಂಥ CM ಅಣ್ಣವರು, ವಿಜಯಣ್ಣವರು, ಆಮಾರಾಮಚಂದ್ರಣ್ಣವರು, ಪಿಚ್ಚಳ್ಳಿ ಸೀನಣ್ಣವರು, ಗೀತಕ್ಕ ಅವರು, ಮುರಳಿ ಅಣ್ಣವರು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ನಮ್ಮ ಜೊತೆಗೆ ಊಟ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಪಸಂಖ್ಯಾತ ಮುಖಂಡರು ಅನೇಕ ಜನ ಇವತ್ತು ನಗರದಲ್ಲಿ ಇರ್ತಕ್ಕಂಥವ್ರು, ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಬಂದು ಇವತ್ತು ಭಾಗವಹಿಸಿ ಇವತ್ತು ಊಟ ಮಾಡ್ಕೊಂಡು ಹೋಗಿರೋದಕ್ಕೆ ನಮ್ಗೆ ಸಂತೋಷವಾಗಿದೆ. ಈ ಪದ್ಧತಿಯನ್ನ ಪ್ರತಿ ವರ್ಷನೂ ಕೂಡ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಗಂಗಣ್ಣವ್ರಿಗೆ ಮನವಿ ಮಾಡಿದ್ದೇವೆ. ಗಂಗಣ್ಣವರ ನೇತೃತ್ವದಲ್ಲಿ ಅಹಿಂದ ಮಿತ್ರ ಬಳಗದ ಎಲ್ಲರೂ ಕೂಡ ಪ್ರತಿ ವರ್ಷನೂ ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.